ಯಾಕೆ ಹಿಂಗೆ ಕುತ್ಕೊಂಡಿದ್ಯಾ? ಏನಿಲ್ಲ ಕಣಪ್ಪ, ನಮ್ಮ ಚೈತ್ರಮ್ಮನ ಬಾರಮ್ಮ ಹೋಗೋಣ ಅಂತ ಕರೆದ್ರಿ. ಬೇಡ ಕಣಮ್ಮ, ನಾನು ಇಲ್ಲೇ ಇರ್ತೀನಿ ಅಂಬುತ್ತಿ. ಅಲ್ಲ, ನಾನು 2 ಹುಡುಗರು ಬೇರೆ ಇದ್ದಾವೆ ಅಂತಾರೆ. ಅದಕ್ಕೆ ಬಾರಮ್ಮ, ಊಟಕ್ಕೆ ಬದುಕು ಮಾಡೋಕ್ಕಾಗಲ್ಲ, ಏನಿಲ್ಲ ಬಾ ಹೋಗೋಣ ಅಂತಂದರೆ, ಇಲ್ಲ ಕಣಮ್ಮ ಇನ್ನೂ ಬರಲ್ಲ, 9:50 ಅಂತಾಳೆ. ಬಿಡತ್ತ, ಆವಾಗಲೇ ಬೋರ್ಲಿ ಹೇಳು. ಇನ್ನೇನು ಇಲ್ಲೇ ಐತಲ್ಲ, ಏನು ಬೇರೆ ಊರಾಗೇನು ಇಲ್ವಲ್ಲ ನಾವೇನು? ಅಯ್ಯೋ, ಯಾರನ್ನ ಕಂಡರೆ ಏನಂತಾರೆ? ಅಯ್ಯೋ ಹುಡುಗಿಗೆ ಅವಳಿ ಜವಳಿ ಹುಡುಗರು ಬೇರೆ ಇದ್ದಾವೆ ಅಂತಾರೆ. ಇಲ್ಲ ಸ್ಮಕ್ ಕರ್ಕೊಂಡು ಹೋಗಿಲ್ಲ ತವ್ರ ಮನೆಗೆ ಅಂತಾರೆ. ಅವಳಿ ಅಂದ್ರೂ ಹಂಗೆ ಅಂದರು, ಕರ್ಕೊಂಡು ಹೋಗತ್ತೆ ಅವಳ ಕೈಲಿ ಆಗಲ್ಲ ಅಂತ. ಬಾರಮ್ಮ ಅಂತಂದರೆ ಬಿಡ, ಮತ್ತೆ ಇವಾಗಲೇ ಬಂದು ಏನು ಮಾಡೋಣ, ಅಲ್ಲಿ ಯಾರು ಇರ್ತಾರೆ ಅಂತಾಳೆ. ನಾನು ಕರಿಯತಕ್ಕ ಕರೆದು ಅದೇ ಬಂದಪ್ಪ, ಏನನ್ನ ಮಾಡ್ಕೆ ನೀನು ಅಂತ ಹೇಳಿ ಬೇಜಾರಾಗಿ ಅದೇ ಬಂದು. ಯಾರು ಹೇಳ್ತಾರೆ ಅದಕ್ಕಂತ ಹೇಳೋದು ಅರ್ಥನೇ ಆಗಲ್ಲ. ಬಿಡು, ನಾನು ಎಲ್ಲ ಹೇಳ್ತೀನಿ, ಬತ್ತಾಳಲ್ಲ ಅವಾಗ ನಿಮ್ಮ ಅಮ್ಮಗೆ ಕರೆದ್ಲಲ್ಲಮ್ಮ ಬಾರಮ್ಮ ಅಂತ ಹೇಳಿ ನಾನೆಲ್ಲ ಹೇಳ್ತೀನಿ. ಸುಮ್ಮನಿರು, ನೀನೇನು ಬೇಜಾರಾಗ್ಬೇಡ. ಅಲ್ಲ, ಎಷ್ಟು ಹೇಳಿದ್ರು ಸುಗುಣ ವರ್ಷದೈತೆ, ಅವರು ಉದ್ದಾಡ್ತಾರೆ, ಅವ್ರ ಮನೆಯದು ಪರಿಸ್ಥಿತಿ ಹೇಳೋಕ್ಕಲ್ಲ ಕಣಮ್ಮ ಅಂತ ಬರೀ ಅವ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ನೀನು ನೋಡ್ಕೊಳಮ್ಮ, ನೀನಿಂಥ ಟೈಮ್ನಾಗ ಅವ್ರದ್ದೆಲ್ಲ ಯೋಚನೆ ಮಾಡಬೇಡ ಅಂತಂದರೆ, ಇಲ್ಲ ನಾನು ನಮ್ಮ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು, ಇಲ್ಲಿ ಮನೆಯಾಗ ಒಟ್ಟು ಮಾಡಾರಿಲ್ಲ ಅಂತಾಳೆ. ಅಲ್ಲ, ಈಗಲೇ ಅವಳು ಸೆನಕ್ಕಿಲ್ಲ ಅಂದ್ರೇ ಯಾರು ಅಲ್ಲಿ ಮಾಡಿಕ್ಕಾರಿಲ್ಲ. ಇಲ್ಲ ಬಾರಮ್ಮ, ನೀನು ಸೆನಕ್ಕಿಲ್ಲ ಅಂದರೆ ಯಾರೇನು ನಿನಗೇನು ಮಾಡಿಕ್ಕಲ್ಲ ಅಂತ ಗಿಣಿಗೆ ಹೇಳ್ದಂಗೆ ಕೇಳಿದ್ರು ಬರಲ್ಲ ಅಂತಾಳೆ. ಯಾತೆ ಲಸ್ಮಕ್ಕ, ಯಾತ ಸೀನಪ್ಪ ಹಿಂಗೆ ಹೇಳ್ತೀಯಾ? ಯಾತಿಲ್ ಕಣ್ಣಿಂಗಜ್ಜಿ. ನಮ್ಮ ಚೈತ್ರಮ್ಮ ಬಸ್ ರೆಂಗ್ಸಲ್ಲ 7 ತಿಂಗ್ಳಾಗೈತಿ, ಈಗಲೇ ಎದ್ದಳಕ್ಕಲ್ಲ ಕುಕ್ಕಮಕ್ಕಲ್ಲ, 2 ಹುಡುಗರು ಇದ್ದಾವೆ ಅಂತ ಹೇಳಾರಲ್ಲ, ಅದಕ್ಕೆ ಬಾರಮ್ಮ ಹೋಗೋಣ ಅಂತ ಕರೆದ್ರೆ ನಾನು ಇನ್ನೂ ಬರಲ್ಲ ಅಂತಾಳೆ. ಅದಕ್ಕೆ ಕರ್ದ ಬರಲ್ಲ ಅಂದ್ಲು, ಬೇಜಾರಾದಂಗೆ ಆಯ್ತು. ಸುಮ್ಮನೆ ಬಂದು ಕುಕ್ಕಂಡೆ. ಯಾರನ್ನ ಕಂಡರೆ ಏನಂತಾರೆ, ಅಯ್ಯೋ ಇವಣಪ್ಪ ಇಲ್ಲೇ ಇದ್ರು ಅವ್ರ ಅಮ್ಮ ಬಂದು ಕರ್ಕೊಂಡು ಹೋಗ್ಲಿಲ್ಲ ಅಂತಾರೆ. ನಾವು ಹೋಗಿ ಅಲ್ಲಿರೋಣ ಅಂತಂದರೆ ಇಲ್ಲಿ ಒಟ್ಟು ಮಾಡಾರಿಲ್ಲ ನಮ್ಮ ಮನೆಯಾಗೆ ಬಿಟ್ಟೋದ್ರಿ. ಅದಕ್ಕೇನೆ ಬಾರಮ್ಮ ಬಾರಮ್ಮ ಅಂತ ಕರ್ನ ಬರಲಿಲ್ಲ, ಅದಕ್ಕೆ ಬೇಜಾರಾತ, ಸುಮ್ಮನೆ ಬಂದು ಕುಕ್ಕಣ್ಣತ್ತ. ಬಿಡು ಸುಮ್ಕಿರ, ಅವರೇ ಬರ್ತಾರೆ ಎಲ್ಲ ಮಾಡೋಕ್ಕಾಗಲಿಲ್ಲ ಅಂತಂದರೆ ಬದುಕ ಅವರೇ ಬರ್ತಾರಲ್ಲ. ನಮ್ಮ ಚೈತ್ರಮ್ಗೆ ಹೆಂಗೆ ತಿಳಿತೈತಮ್ಮ ಅಂತ ಬಂದು ಸುಮ್ಮನೆ ನಿಮ್ಮದೇ ಉಂಡ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಅಲ್ಲಿ ನೋಟು ಅವ್ರು ಸಾಕ್ರಿ ಮಾಡ್ಕೊಂಡು ಏನು. ನಾನು ಅದೇ ಅಮ್ಮ ಹೇಳಿದ್ದು, ಸುಗುಣದ ಒರ್ಸೋದು ಎಲ್ಗೋ ಬಗೆರಿಯಲ್ಲ, ಸುಮ್ಮನೆ ಬಾರಮ್ಮ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಅಲ್ಲಿ ಮಾಡಿಕ್ತೀನಿ ಉಂಡ್ಕೊಂಡು ಈಗ ಮತ್ತೆ ಸುಮ್ಮನೆ ಟೆನ್ಷನ್ ತಾಮಕ್ಕೆ ಹೋಗಬೇಡ. ಟೆನ್ಷನ್ ತಂಡ್ರೆ ನಿನಗೆ ತೊಂದರೆ, ಅವ್ರದ್ದೇನು ಎಲ್ಗೂ ಬಗೆರಿಯಲ್ಲ, ಕತೆ ಅವ್ರದ್ದು ಯಾವಾಗಲೂ ಇದ್ದಿದ್ದೇನೆ ಅಂತ ಹೇಳಿ ನಾನು ಹೇಳಿದ್ದೀನಿ. ಕೇಳ್ದಿಲ್ಲದ ನಾನೇನು ಮಾಡೋಣ ಹೇಳಿ ನಿಂಗಜ್ಜಿ. ಅಡಿ ಅಂದರೆ ಬರ್ರಿ, ನಾನು ಇಡ ತಿಂತಕ್ಕ ಕರೆದೆ ಆ ಚೈತ್ರನ್ನ, ಬತ್ತೀನಿ ಅಂತಲೇನೆ. ಇಲ್ಲ ಕಣಮ್ಮ ನಾನು ಬರೋಲ್ಲ, ಇವಾಗ ನಮ್ಮ ಮನೆಗೆ ಒಟ್ಟುನು ಇಂಥ ಪರಿಸ್ಥಿತಿ ಐತಿ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾಳಲ್ಲ. ಅವಳಿಗೆ ಹೆಂಗೆ ತಿಳಿತೈತೆ ಅಂತ. ಅಲ್ಲ, ಇಂಥ ಸಮಯದಾಗ ಅದನ್ನೆಲ್ಲ ನೀನು ಯೋಚನೆ ಮಾಡಬೇಡಮ್ಮ, ನಿನ್ನ ಪಾಡಿಗೆ ನೀನು ಬಾ, ನಿನ್ನ ಪಾಡಿಗೆ ನೀನು ಬಂದು ಸುಮ್ಮನೆ ಚೆನ್ನಾಗಿರೋದು ನೋಡು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅವಳು ಕೇಳಂಗೆ ಇಲ್ಲ, ಹೇಳಿರು ನಾನು ಬರೋಲ್ಲ ಕಣಮ್ಮ ಅಂತಾಳೆ. ಈಗಲೇ ಎದ್ದಳ ಕಾಲು ಕುಕ್ಕಮಕ್ಕಾಗಲ್ಲ ಅಂತಾಳೆ. ಬಟ್ಟೆ ಎಲ್ಲ ನಾನು ಒಯ್ತೈತೆ ಒಂದೊಂದು ಸತಿ ನೋವು ಬಂದಂಗೆ ಆವತ್ತು ನಿಂಗಜ್ಜಿ. ಅದು ಕರ್ತ ಡಾಕ್ಟ್ರ್ ಹೇಳೇವ್ರಿ, ನೀನು ಏನೋ ಕೆಲಸ ಮಾಡಿಬಿಡಮ್ಮ, ರೆಸ್ಟ್ ಆಗ ಸರಿ ಆಗುತ್ತೆ, ನಾವು ಕೂಡ ಮೆಡಿಸನ್ ಎಲ್ಲ ತಗೊಂಡು ರೆಸ್ಟ್ ತಕ ಅಂತ ಹೇಳೇವ್ರಿ. ಮೊನ್ನೆನೇ ಅಲ್ಲೇ ಒಟ್ಟಿನಾಗ ಬಂದಿತ್ತು, ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ, ಡಾಕ್ಟ್ರ್ ಹೇಳೇವ್ರಿ. ಹಿಂಗೆ ಸೂಕ್ಷ್ಮಾಗಿರ್ಬೇಕಮ್ಮ, ಯಾಕಂದರೆ 2 ಹುಡುಗರು ಇರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡು, ಈಗ ಮಾತ್ರೆ ಟಾನಿಕ್ಕು ಎಲ್ಲ ತಕ ಅಂತ ಹೇಳಿ ಕೊಟ್ಟವ್ರಿ. ಅವನ್ನೆಲ್ಲ ತಗೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡ್ಕೋಬೇಕ. ಬರಲ್ಲ ಅಂತಾಳೆ. ಅಯ್ಯೋ, ನಾನು ಹೇಳ್ದೆ ಕಣತ್ತೆ, ಸುಮ್ಮನೆ ಹೋಗಮ್ಮ ಅತ್ತೆರ ಮನೆಗೆ ಹೋಗಿ ಉಂಡು ಸುಮ್ಮನೆ ಚೆನ್ನಾಗಿರೋದು ಕಲ್ಕ ಅಂತ ಹೇಳಿದೆ. ಅಲ್ಲಿ ನಮ್ಮಮ್ಮ ಹೇಳ್ತು, ನಮ್ಮಮ್ಮ ಇನ್ನೊಂದಲ್ಲಿ ಬಿಟ್ಟು ಹೋಗಂತೆ ಅಂತ ಹೇಳ್ತು ಅಂತ ಹೇಳಿ ಸುಮ್ಕಾದ್ಲು. ಅದು ಹಿಂಗಂತು ಅದಕ್ಕೆ ಹೋಗಲಿಲ್ಲ ಅಂತ ಹೇಳಿ ಹೇಳ್ತಿದ್ಲು. ಅವ್ರದ್ದೇನು ಎಲ್ಗೂ ಬಗೆರಿಯಲ್ಲ ಕತೆ, ಅವ್ರದ್ದು ಯಾವಾಗ್ಲೂ ಇತ್ತಿದ್ದೇನೆ. ನಾನು ಹೇಳ್ದೆ, ಸುಮ್ಮನೆ ಹೋಗಮ್ಮ ಇಲ್ಲೇ ಐತೆ, ಸುಮ್ಮನೆ ಅತ್ತೆ ಹೆಚ್ಚುಕಟ್ಟೆ ಮಾಡಿ ಕೂತೆ ಉಣ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡು ಅಂತ ಹೇಳಿದ್ದೀನಿ. ಹಂಗಾರೆ ಇವಾಗ ಸಿಸ್ವರ್ಗೆ ಹೋಗಲ್ಲೇನಮ್ಮ? ಅದೇ ಹೋಗ್ತಾಳೆ, ಹೋಗಿ ಮಧ್ಯಾಹ್ನ ತಕ ಒಂದು 12 ಗಂಟೆ ತಕ ಇದ್ದು ಬರ್ಬೋದು. ಅವ್ರಿಗೆ ಹಿಂಗೆ ಹುಷಾರಿಲ್ಲ, ಹಿಂಗಿಬ್ರು ಮಕ್ಳಿರೋದ್ರಿಂದನೇ ಈ ಥರ ಹಿಂಗೆ ಜಾಸ್ತಿ ಹೊತ್ತು ಕುತ್ಕೊಂಬಕ್ಕಾಗಲ್ಲ ಅಂತೆಲ್ಲ ಹೇಳಿರತ್ತೆ. ಅವ್ರೊಂದು 12 ಗಂಟೆ ತಕ ಕೊಟ್ಟವ್ರಿ, 12:30 1 ಗಂಟೆ ತಕನ ಊಟ ಹಾಕ್ತಿದಂಗೆ ಬರ್ಬೋದು. ಪರ್ಮಿಷನ್ನ ಕೊಟ್ಟವ್ರಿ. ಅದಕ್ಕೇನೆ ನಾನಿಲ್ಲಿ ತಿಂದಿನ ಅಡುಗೆನ ಆ ಥರ ಮಾಡಿಕೊಡ್ತೀನಿ, ಅವಳಿಗೆ ಏನು ಬೇಕಾದ ತಿನ್ಕೊಂಡು ಮುಂಚೆಣ್ಣ ಹೋಗಿ ಬಂದಿಲ್ಲ, ಸುಮ್ಮನೆ ಆರಾಮಾಗಿರೋದು ಬಿಟ್ಟು ನನಗಂಗೆ ನೋಡಿರೋ ಅಯ್ಯ ಅಂದಂಗೆ ಆಗುತ್ತೆ. ನೋಡಪ್ಪ, ಎದ್ದಳ ಕಾಲು ಕುಕ್ಕಮಕ್ಕಾಗಲ್ಲ, ಇಂಥ ವಯಸ್ಸಿನಾಗ ನಾನು ಏನನ ಕರ್ಕೊಂಬರ್ಲಿಲ್ಲ ಅಂದರೆ ಯಾರನ ಏನಂತಾರೆ ನನ್ನ ಅಮ್ಮಂಗೆ ಆಗುತ್ತೆ. ಯೋಟ್ ಕರೆದು ಬರ್ಲಿಲ್ಲದ ಅರ್ಥ ಮಾಡ್ಕೊಂಬಿಲ್ಲದ ನಾವೇನು ಮಾಡ. ಬಿಡು ಸುಮ್ಮನಿರು, ನೀನು ಕರ್ತವ್ಯ ಐತೆ ಕರ್ದಿದೀಯ,
ಬರಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅವ್ರಿಗೇನೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಬೋತ್ತಾರ ಸುಮ್ಕಿರು. ಅಷ್ಟೇ ಸುಮ್ಮನೆ ಸೀನಪ್ಪ ಹೇಳ್ದಂಗೆ ಮಾಡಷ್ಟೆ. ಅವ್ರದ್ದು ಅತ್ತೆ ಇವಾಗ ಆ ವಿಜಿಗೆ ಲೊಕ್ಕ ಬೇರೆ ಹೊಡೆದೈತಂತೆ. ಅದಕ್ಕೆ ಅವರು ಎಲ್ಲನ ನಮ್ಮ ಅಮ್ಮನೂ ಸುಗುಣ ವರ್ಷ ಅದೇನೋ ನೋಡಬೇಕು ಯಾತ ರಿಜಿಸ್ಟರ್ ಮ್ಯಾರೇಜ್ ಆಗೈತೆ ಅಂತ ಹೇಳಿ ಹೋಗಿ ಅವ್ರು ಕಾಣತ್ತೆ. ಅದಕ್ಕೇ ಅವ್ರದ್ದೆಲ್ಲ ತಲೆ ಕೆಡಿಸಿಬಿಡ ಕಣಮ್ಮ, ಅವ್ರದ್ದು ಯಾವಾಗಲೂ ಇದ್ದಿದ್ದೇನೆ ಅಂತ ನಾನು ಹೇಳ್ತಾ ಇದ್ದೀನಿ. ಕೇಳಲ್ಲ. ಏನು ಮಾಡೋಣ ಸುಮ್ಮನಿರತ್ತೆ. ನೀನೇನು ಬೇಜಾರಾಗ್ಬೇಡ, ನಾನೆಲ್ಲ ಮನೆಗೆ ಹೋಗಿ ಹೇಳ್ತೀನಿ ಸುಮ್ಮನಿರು. ಸುಮ್ಮನೆ ಹೋಗಮ್ಮ, ಇಲ್ಲಿರೋಕೆ ಹೋಗ್ಬೇಡ ಅಂತ ಹೇಳಿ ನಾನು ಸಿಟ್ಟಾಗಿ ಹೇಳ್ತೀನಿ. ಅವಾಗ ಕೇಳ್ತಾಳೆ ಸುಮ್ಮನಿರು. ಅವಳಿಗೆ ಯಾವುದೇ ಮಾತಾಗಲಿ ಹೇಳು, ಸಿಟ್ಟಾಗಿ ಹೇಳಿದ್ರೆ ಕಾಣತ್ತೆ ಅರ್ಥ ಮಾಡ್ಕೊಂಬದು. ಒಳ್ಳೆ ಮಾತನಾಗ ಹೇಳಿದ್ರೆ ಅವಳು ಕೇಳಲ್ಲ. ಹೊಳಿ ಅಂದರೆ ಈ ಊರಾಗೆ ಹೌದೊಂದು ರಾಮಾಯಣ ಆತಪ್ಪ. ಹೇಳು ಅವಳೆ ಅಂತಳು ಏನೋ ಬಂದು ಇಲ್ಲಿ ಸೇರ್ಕೊಂಡು ಎಲ್ಲ ಹಾಳು ಮಾಡಿಕ್ಕಿದ್ಲು. ಅದಕ್ಕೆ ಕಳಿಸೇನಪ್ಪ ಮ್ಯಾರ್ದವ್ರಿಗೆ. ಅದಕ್ಕೇನೆ ಏನು ಕೊಡ್ಬೇಕು ಅದನ್ನ ಕೊಡ್ತಾನೆ ದೇವರು. ಅಲ್ಲ ಪಾಟಿ ಹಾರಾಡ್ತಿದ್ಲ ಹಂಗೇನೆ ನೋಡು, ಬಲ್ಗೈಗೂ ಬಲ್ಗಾಲ್ಗೂ ಲೊಕ್ಕ ಹೊಡೆದೈತಂತೆ. ಇಪ್ಪಟ್ಟು ಕಾಲು ಕೈ ಓಡಾಡೋಕ್ಕೆ ಬರೋಲ್ಲ. ಅದಕ್ಕೆ ಮತ್ತೆ ಯೋಟಾನ ನಾನು ಮೆರಿಬಾರ್ದು ಅಂಬೋದು. ದೇವ್ರಂಬನು ಎಲ್ಲಿ ಮುರಿಕ್ಬೇಕಲ್ಲ ಮುರಿಕ್ತಾನೆ ಕಣ್ಸೇನಪ್ಪ. ಬಿಡತ್ತ ಅವ್ರು ದಾಣಾಗ ಹೋಗ್ಲಿ, ನಾವು ನೋಡ್ಕೋಬೇಕು ಕಣ್ಣಿಂಗಜ್ಜಿ. ನಮ್ದೇ ಮಸ್ತದೈತಿ. ಇವಾಗ ನಮ್ಮ ಚೈತ್ರ ಮುಂದೆ ಇವಾಗ ಎದ್ದಳಕ್ಕಾಗಲ್ಲ, ಕುಕ್ಕಮಕ್ಕಾಗಲ್ಲ. ಬಾರಮ್ಮ ಹೋಗಮ್ಮ ಅಂತ ನಾವು ಯೋಟ್ ಹೇಳ್ತೀವಿ. ಬರ್ದಿಲ್ಲ ನಾವೇನು ಮಾಡೋಣ ಹೇಳು. ಎಷ್ಟು ಒಳ್ಳೆ ಮಾತನಾಗ ಎಷ್ಟು ಹೇಳ್ದಂಗೆಲ್ಲ ಅರ್ಥನೇ ಮಾಡ್ಕೊಂಬಂಗಿಲ್ಲ ನಮ್ಮ ಚೈತ್ರಮ್ಮ. ಬೇಡತ್ತ ಹೋಗ್ಲಿ, ಅವಳೆಲ್ಲ ಬರ್ತಾನೆ. ಅರ್ಸಪ್ಪ ಹೇಳಿ ಕಳಿಸ್ತಾನೆ. ಹೇಳಪ್ಪ ಅರ್ಸ. ಲಸ್ ಮಕ್ಕಕ್ಕೆ ಬೇಜಾರಾಗ್ಯಾವಳೆ. ನೋಡ್ಕಾರದ್ರು ಬರಲ್ವಲ್ಲ. ನಮ್ಗೆ ಇಲ್ಲೇ ಇದ್ರು ನೋಡು ನಮ್ಗೆ ಎಷ್ಟು ತಾಚಾರ ಮಾಡ್ತಾಳೆ. ಯಾರನ್ನ ಕಾಣ್ತಾರೆ ಏನು ಅನ್ಕೊಂತಾರೆ. ಅಯ್ಯೋ ಅವ್ರ ಅಮ್ಮ ಕರೀಲಿಲ್ವೇನ ಅಂತಾರೆ ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಹಂಗೆ ಕಣಜ್ಜಿ ಅನ್ಸೋದು. ಇವಾಗ ಏನಾನ ನೋಡಪ್ಪ, ಎಷ್ಟು ಕಾರದ್ರು ಬರಲಿಲ್ಲ, ನಮ್ಮ ಮಾತಿಗೇನು ಬೆಲೆ ಇಲ್ವೇ ನೋಡು, ನಾವು ಹೆಂಗೆ ನೋಡ್ಕೊಂಬಲ್ವಿ, ನಾವೇನು ಉಂಬಕ್ಕಿಕ್ಕಲ್ವಿ ಅಮ್ಮಂಗೆ ಆಗುತ್ತೆ. ಅದಕ್ಕೇನಲ್ಲ ಮನೆಯಾಗೆಲ್ಲ ಇದೆಲ್ಲ ಪರಿಸ್ಥಿತಿ ಇತ್ತಲ್ಲ, ಹೆಂಗೆ ಬಿಟ್ಟು ಬರೋಣ ಅಂತ ಅವಳು ಯೋಚನೆ ಮಾಡ್ತಾಳೆ. ಸುಮ್ಕೆ ನಾನು ಹೋಗಿ ಇವಾಗ ಹೇಳಿ ಕಳಿಸ್ತೀನಿ, ಸುಮ್ಮನಿರತ್ತೆ. ನೀನು ತಲೆ ಕೆಡಿಸಿಬೇಡ, ನೀನು ಬೇಜಾರಾಗಬೇಡ. ನೀನು ಬೇಜಾರಾಗಂಥದ್ದೇನೈತಿ, ನೀನು ಕರೆಯ ಕರ್ತವ್ಯ ಐತೆ, ಕರೆದಿದೀಯಾ, ಸುಮ್ಮನಿರು, ಬೇಜಾರಾಗಬೇಡ. ಸರಿಯಪ್ಪ. ಅಲ್ಲ ಯಾರ್ಯಾರು ಒಂದಿಬ್ರು ಮೂವರು ಬೇರೆ ನಂತಾಗ ಬೇರೆ ಹಂಗಂದ್ರು ಮಕ್ಕ ಕರ್ಕೊಂಡು ಹೋಗಲ್ವೇನಮ್ಮ, ಹುಡುಗಿನ ಕರ್ಕೊಂಡು ಹೋಗು. ಅಪ್ಪ ಬದುಕು ಮಾಡೋಕ್ಕಾಗಲ್ಲ, ಎದ್ದಳಕ್ಕೆ ಕುಕ್ಕಮಕ್ಕಾಗಲ್ಲ ಅಂತಂದ್ರು. ಭಾಗ್ಯಮ್ಮವ್ರ ಮಂತಕ್ಕೆ ಹೋಗಿದ್ಲಂತೆ. ಯಾಕೆ ಎದ್ದಳಕ್ಕೆ ಹಾಲ್ಕಣಕ್ಕ ಅಂತ ಹೇಳಿ ಕೆಳಕ್ಕೆ ಕುಕ್ಕಂಡಳೆ ಎದ್ದಳಕ್ಕಾಗಲಿಲ್ವಂತೆ. ಅದಕ್ಕೆ ಹೆಂಗೆ ಅಂತಿದ್ಲು. ಮಕ್ಕ ಯಾಕೆ ಕರ್ಕೊಂಡು ಹೋಗಿಲ್ವಿ, ಅವಳಿಗೆ ಎದ್ದಳಕ್ಕೆ ಹಾಲ ಕುಕ್ಕಮಕ್ಕಾಗಲ್ಲ ಅಂತ ಹೇಳಿ ಹೇಳ್ತಿದ್ಲು. ಅದಕ್ಕೆ ನಾನು ನೋಡಪ್ಪ ನಾವು ಕೈ ಹೊಡ್ಕರದ್ರು ಬರಲಿಲ್ಲ ಅಂತ ಹೇಳಿ ನೋಡಿ ಎಲ್ಲ ಜನ ಹೆಂಗೆ ತಿಳ್ಕೊಂತಾರೆ ಅಂತ ಬೇಜಾರಾತು. ನಮ್ಮ ಚೈತ್ರಮ್ಮನ ಬಾರಮ್ಮ ಈಗಲೇ 7 ತಿಂಗಳಂಗಿದ್ದಂಗೆ ಬಾರಮ್ಮ ಅಂತ ಹೇಳಿ ಎಷ್ಟು ಕರಿತಾ ಇದ್ದೀವಿ. ಬರ್ತಾನೇ ಇಲ್ಲ. ಏನು ಮಾಡೋಣ, ನಮ್ಮ ಮನೆಯಾಗಿಂಥ ಪರಿಸ್ಥಿತಿ ಐತೆ. ನಾನು ಬರಲ್ಲ ಕಣಮ್ಮ, ಇನ್ನೊಂದು 2 ದಿನ ಬಿಟ್ಟು ಬರ್ತೀನಿ. ಇವಾಗಲೇ ಬಂದರೆ ಇನ್ನೇ ಸಂದಿನ ಆ ಹುಡುಗರನ್ನ ಸಾಕೊಂಡು ಹೋಗೋತ್ತಿಗೆ ಎಷ್ಟೊಂದು ದಿವಸ ಬೇಕು. ಇವಾಗಿನ ಬರೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಹಿಂಗೆ ಹೇಳಿದ್ಮೇಲೆ ನಾನು ಇನ್ನೇನು ಒತ್ತಾಯ ಮಾಡೋಣ ಹೇಳ್ರಿ. ನನಗೆ ಅದಕ್ಕೆ ಬೇಜಾರಾದಂಗೆ ಯಾರನ್ನ ಕಮ್ದ್ರಯ್ಯೋ ಕರ್ಕೊಂಡು ಹೋಗ್ಲಿಲ್ಲಪ್ಪ ಅಮ್ಮ ಇಲ್ಲೇ ಇದ್ರು ಅಂತಾರೆ. ಅದಕ್ಕೆ ಬೇಜಾರಾದಂಗೆ ಆಯಿತು ನನಗೆ. ಏನು ಮಾಡೋದು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.